ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೈ ಎಲೆಕ್ಷನ್ ಬೆನ್ನಲ್ಲೇ ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಶಾಸಕರು ಪೆರೇಡ್ ಮಾಡೋರು ಇದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸಿ ಕಾಂಗ್ರೆಸ್ನ ಶಾಸಕರು ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಮುಕ್ತಾಯ ಆಯಿತೋ ಈಗ ಸಚಿವ ಸಂಪುಟ ಪುನರಚನೆ ಮಾಡಿ ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಮಾತು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಪೆರೇಡ್ ಮಾಡಲಿಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಂದಾಗ್ತಾ ಇದ್ದಾರೆ. ಮುಂದಿನ 2 ವರ್ಷ ಕಾಲ ಆದ್ರೂ ನಮಗೆ ಅವಕಾಶವನ್ನ ಕೊಡಿ. ಈಗಾಗಲೇ ಮೇ ತಿಂಗಳು ಬಂದುಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದೋಗುತ್ತೆ. ಇನ್ನು 2 ವರ್ಷ ಮಾತ್ರ ಇರುತ್ತೆ. ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ 2028ರಲ್ಲಿ ನಾವು ಚುನಾವಣೆಯನ್ನು ಎದುರಿಸಬೇಕು. ಈಗಲಾದರೂ ನಮ್ಗೆ ಅವಕಾಶ ಮಾಡಿಕೊಡಿ, ಸಚಿವ ಸಂಪುಟ ಪುನರಚನೆ ಮಾಡಿಕೊಡಿ. ಕಳೆದ 3 ವರ್ಷದಿಂದ ಯಾರೆಲ್ಲ ಸಂಪುಟದಲ್ಲಿ ಇದ್ದಾರೋ ಅವ್ರನ್ನೆಲ್ಲ ತೆಗೆದು ಹೊಸ ಮುಖದವ್ರಿಗೆ ಅವಕಾಶವನ್ನು ಕೊಡಿ ಅನ್ನೋದು ಅವ್ರ ಮಾತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, 3 ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ, ಇನ್ನು 2 ವರ್ಷ ಆದರೂ ನಮಗೆ ಅವಕಾಶ ಕೊಡಿ ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಮಾತು. ಯಾರೆಲ್ಲ ಹೋಗಿದ್ದಾರೆ ದೆಹಲಿಗೆ, ಏನು ಸಿಗ್ತದೆ ಮಾಹಿತಿ? ಬಹಳ ಮುಖ್ಯವಾಗಿರುವಂತದ್ದು ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸಿ ಕಾಂಗ್ರೆಸ್ನ 20ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಸೊ ಮುಂದು ಈಗ 2 ವರ್ಷ ಮುಗ್ದಿದೆ. ಸೊ 3ನೇ ವರ್ಷಕ್ಕೆ ಕಾಲಿಡ್ತಿರುವಂತ ಹೊತ್ತಲ್ಲೇ ಈಗ ನಮಗೆ ಸಂಪುಟ ಪುನರಚನೆ ಮಾಡಲೇಬೇಕು, ನಮಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟನ 2-3 ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರು ನೇರವಾಗಿ ಹೈಕಮಾಂಡ್ ಮುಂದೆ ಒತ್ತಾಯಿಸಲು ಇವಾಗ ದೆಹಲಿಯಲ್ಲಿ ಕೂಡ ಬೀಡು ಬಿಟ್ಟಿದ್ದಾರೆ. ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಉಸ್ತುವಾರಿ ಸುರ್ಜೇವಾಲಾ ಮತ್ತೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆವನ್ನು ಕೂಡ ಸಂಜೆ ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಸಾಧ್ಯವಾದರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಮಾತುಕತೆ ನಡೆಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ನಾಯಕತ್ವ ವಿಚಾರವನ್ನು ಪಕ್ಕಕ್ಕಿಟ್ಟು ತಮಗೆ ಸಂಪುಟ ಪುನರಚನೆ ಅಷ್ಟೇ ಮಾಡಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿರುವಂತಹ ಹಿರಿಯ ಶಾಸಕರು ನೇರವಾಗಿ ಕೂಡ ಸಂಪುಟ ಪುನರಚನೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತಲೂ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ, ಒಂದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿದ್ರೆ ಈ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಒತ್ತಾಯ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸೊ ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟ ಪುನರಚನೆ ಮಾಡಬೇಕಾದ್ರೆ ನಾಯಕತ್ವ ಗೊಂದಲವನ್ನು ಇತ್ಯರ್ಥಪಡಿಸಿ ಅನ್ನುವಂಥ ಬಿಗಿಪಟ್ಟ ನೀಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಯಾವ ನಿಲುವನ್ನು ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಎಡೆಮಾಡಿಕೊಟ್ಟಿದೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಹಲವು ಹಿರಿಯ ಶಾಸಕರು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಾಗಿರುವಂತಹ ಕೆಲವರು ನೂತನ ಶಾಸಕರು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರ ಬಣಗಳ ಶಾಸಕರು ಕೂಡ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಬಿಗಿಪಟ್ಟ ನೀಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದ್ ಕಡೆ ಸಂಪುಟ ಪುನರಚನೆ ಆದ್ರೆ ತನಗೆ ಒಂದು ಬಲ ಬಂದಂತಾಗುತ್ತೆ, ನಾಯಕತ್ವ ವಿಚಾರ ತೆರೆಗೆ ಸರಿದಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಮಗದೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಪುಟ ಪುನರಚನೆ ಮಾಡಬೇಕು ಅಂತಂದ್ರೆ ನಾಯಕತ್ವ ವಿಚಾರವನ್ನ ಮುನ್ನೆಲೆಗೆ ಬರಬೇಕಾಗುತ್ತೆ, ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ ಹೈಕಮಾಂಡ್ ನಾಯಕರು ಅನ್ನುವಂತಹ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರಿಗೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೈಕಮಾಂಡ್ ನಾಯಕರು ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಧನ್ಯವಾದ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.